ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಫೇಸ್ಬುಕ್ ಮೂರಲ್ಲಿ ಯಾವ್ದ್ರಲ್ಲಿ ಜಾಸ್ತಿ ಇನ್ಕಮ್ ಸಿಗುತ್ತೆ? ತುಂಬಾ ಜನ ಯೂಸ್ ಮಾಡ್ತಾ ಇರ್ತೀರಾ ಇನ್ಸ್ಟಾಗ್ರಾಮ್ನ, ಫೇಸ್ಬುಕ್ನ, ಯೂಟ್ಯೂಬ್ನ. ಮೂರಲ್ಲೂ ಇನ್ಕಮ್ ಮಾಡ್ಬೋದು ಅಂತ ಗೊತ್ತಿರುತ್ತೆ, ಬಟ್ ಜಾಸ್ತಿ ಯಾವ ಪ್ಲಾಟ್ಫಾರ್ಮ್ ಸಿಗುತ್ತೆ ಅಂತ ಹೇಳಿ ಗೊತ್ತಿರೋದಿಲ್ಲ. ಸೊ ಇವತ್ತಿನ ವಿಡಿಯೋದಲ್ಲಿ 3 ಸೋಷಿಯಲ್ ಮೀಡಿಯಾನ ಯೂಸ್ ಮಾಡಿಕೊಂಡು ಯಾವ್ದ್ರಲ್ಲಿ ಜಾಸ್ತಿ ಅರ್ನಿಂಗ್ಸ್ ನ ಮಾಡ್ಬೋದು ಪಾಯಿಂಟ್ ಟು ಪಾಯಿಂಟ್ ಹೇಳ್ತಾ ಹೋಗ್ತೀನಿ. ಓಕೆನಾ? ಸೊ ನಿಮ್ಗೆ ದುಡ್ಡು ಮಾಡೋದಕ್ಕೆ ಬೆಸ್ಟ್ ಪ್ಲಾಟ್ಫಾರ್ಮ್ ಯಾವುದು ಅನ್ನೋದನ್ನ ಕ್ಲಿಯರ್ ಆಗಿ ಪಾಯಿಂಟ್ ವೈಸ್ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ. ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇರೋರು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕೂಡ ಸೆಲೆಕ್ಟ್ ಮಾಡ್ಕೊಂಡು ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ, ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಓಕೆನಾ? ಸೊ ತಡ ಮಾಡೋದು ಬೇಡ. ಸೊ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮೂರಲ್ಲಿ ಯಾವ್ದು ಜಾಸ್ತಿ ಇನ್ಕಮ್ ಕೊಡುತ್ತೆ? ಫಸ್ಟಿಗೆ ನನ್ನ ಫೇವ್ರೇಟ್ ಯೂಟ್ಯೂಬ್ ಇಂದಾನೆ ಸ್ಟಾರ್ಟ್ ಮಾಡ್ತೀನಿ. ಎಷ್ಟು ತರ ಇನ್ಕಮ್ ನ ಮಾಡ್ಬೋದು, ಯಾವಾಗ ಬರುತ್ತೆ, ಸೊ ಒನ್ ಡೇನಾ, ಮಂತ್ಲಿನಾ, ಲೈಫ್ ಟೈಮಾ, ಯಾವ ತರ ಫುಲ್ ಡಿಟೇಲ್ ಆಗಿ ಹೇಳ್ತಾ ಹೋಗ್ತೀನಿ, ಸ್ಕಿಪ್ ಮಾಡ್ಬಾರ್ದು ನೋಡ್ಕೊಳ್ಳಿ. ಸೊ ಯೂಟ್ಯೂಬ್ ಅಲ್ಲಿ ನಾವು ದುಡ್ಡನ್ನ ಮಾಡ್ಬೇಕು ಅಂತಂದ್ರೆ ಯೂಟ್ಯೂಬ್ ಅಲ್ಲಿ ಮೊದಲು ನಮ್ದು ಒಂದು ಚಾನೆಲ್ ಕ್ರಿಯೇಟ್ ಆಗಿರ್ಬೇಕು. ಚಾನೆಲ್ ಕ್ರಿಯೇಟ್ ಆದ್ಮೇಲೆ ಯೂಟ್ಯೂಬ್ ಅಲ್ಲಿ ಒಂದು ಪಾಲಿಸಿ ಇದೆ, ಅದನ್ನ ಪಾಲಿಸಬೇಕು. ಏನಪ್ಪಾ ಅಂತಂದ್ರೆ ನಮ್ಮ ಚಾನೆಲ್ ಅಲ್ಲಿ 1000 ಸಬ್ಸ್ಕ್ರೈಬರ್ಸ್, 4000 ಗಂಟೆ ವಾಚ್ ಟೈಮ್, ಇದಿಷ್ಟನ್ನ ಕಂಪ್ಲೀಟ್ ಮಾಡಾದ್ಮೇಲೆ ನಾವು ಯೂಟ್ಯೂಬ್ ಪಾರ್ಟ್ನರ್ಗೆ ಸೆಲೆಕ್ಟ್ ಆಗ್ತೀವಿ. ಓಕೆನಾ? ಅಂದ್ರೆ ಮಾನಿಟೈಸೇಷನ್, ಅಲ್ಲಿಂದ ನಮ್ಗೆ ಅರ್ನಿಂಗ್ಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಸೊ ಇದು ಮಂತ್ಲಿ ಅರ್ನಿಂಗ್ಸ್. ಓಕೆನಾ? ಏನಿಲ್ಲ ಅಂದ್ರೂ ಕೂಡ ನಮ್ಮ ವಿಡಿಯೋಸ್ ಗಳಿಗೆ ತುಂಬಾ ಚೆನ್ನಾಗಿ ವ್ಯೂಸ್ ಬರ್ತಾ ಇದೆ ಅಂತ ಅಂದ್ರೆ ಮಂತ್ಲಿ ನಾವು 8,000ದಿಂದ ಒಂದು 9,000 ತನಕನಾದ್ರೂ ಅರ್ನಿಂಗ್ಸ್ ನ ಮಾಡಬಹುದು. ಓಕೆನಾ? ಅಂದ್ರೆ $100 ಕಂಪ್ಲೀಟ್ ಮಾಡ್ಕೊಬೇಕು. ಮಂತ್ಲಿ $100 ಕಂಪ್ಲೀಟ್ ಆಗ್ತಾ ಇದೆ ಅಂತಂದ್ರೆ ನಮಗೆ ಮಂತ್ಲಿ ಪೇಮೆಂಟ್ ಸಿಗುತ್ತೆ. ವೀಕ್ಲಿ ಪೇಮೆಂಟ್ ಹತ್ರ ಏನಿಲ್ಲ, ಯೂಟ್ಯೂಬ್ ಅಲ್ಲಿ ಮಂತ್ಲಿ ಪೇಮೆಂಟ್ ಇರುತ್ತೆ. ಓಕೆನಾ? ಸೊ ಮಂತ್ಲಿ ಪೇಮೆಂಟ್ ತಗೋಬೇಕು ಅಂತಂದ್ರೆ $100 ಕಂಪಲ್ಸರಿ ಕಂಪ್ಲೀಟ್ ಆಗಿರ್ಬೇಕು. ಯೂಟ್ಯೂಬ್ ಅಲ್ಲಿ ನಮ್ಗೆ ಇನ್ಕಮ್ ಯಾವ್ದ್ರ ಮೇಲೆ ಡಿಪೆಂಡ್ ಅಂದ್ರೆ ವ್ಯೂಸ್ ತುಂಬಾ ಚೆನ್ನಾಗಿ ಬರ್ತಾ ಇದೆ, ಆ ಒಂದು ವಿಡಿಯೋಗೆ ಆಡ್ಸ್ ತುಂಬಾ ಚೆನ್ನಾಗಿ ರನ್ ಆಗ್ತಿದೆ ಅಂತಂದ್ರೆ ನಮ್ಗೆ ತುಂಬಾ ಚೆನ್ನಾಗಿ ಅರ್ನಿಂಗ್ಸ್ ಆಗುತ್ತೆ. ಸೊ ಟೋಟಲಿ ಆಡ್ಸ್ ಅಲ್ಲಿ ನಮ್ಗೆ ಇನ್ಕಮ್ ಅನ್ನೋದು ಯೂಟ್ಯೂಬ್ ಅವರು ಡಿಸೈಡ್ ಮಾಡ್ತಾರೆ. ಸೊ ಆಡ್ಸ್ ಫೀಡ್ ಇನ್ಕಮ್ ಗಳು ತುಂಬಾ ಚೆನ್ನಾಗಿ ಸಿಗುತ್ತೆ. ಓಕೆನಾ? ಸೊ ಅದ್ರ ಜೊತೆಗೆ ಶಾರ್ಟ್ ವಿಡಿಯೋಗಳನ್ನ ಮಾಡಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡೋದ್ರಿಂದ ಶಾರ್ಟ್ಗೂ ಕೂಡ ಇನ್ಕಮ್ ಅನ್ನೋದು ಸಿಗುತ್ತೆ. ಅದು ಬಿಟ್ರೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದ್ರೆ ಶಾಪಿಂಗ್, ಆ ತರ ಆಪ್ಷನ್ಸ್ ಗಳು ಕೂಡ ಇದೆ. ಇನ್ನೊಂದು ಲೈವ್ ಬಂದಾಗ ನಿಮ್ಗೆ ನಿಮ್ಮ ಸಬ್ಸ್ಕ್ರೈಬರ್ಸ್ ಗಳು ನಿಮ್ಗೆ ಗಿಫ್ಟ್ ಅನ್ನ ಕಳ್ಸೋದ್ರಿಂದ ಅಲ್ಲೂ ಕೂಡ ಅರ್ನಿಂಗ್ಸ್ ನ ಮಾಡಬಹುದು. ನಿಮ್ದು ಚಾನಲ್ ಮಾನಿಟೈಸ್ ಆಗಿ ಹಳೆ ವಿಡಿಯೋಗಳೇ ರನ್ ಆಗ್ತಾ ಇದ್ರೆ, ಜನ ನೋಡ್ತಾ ಇದ್ರೆ, ನಿಮ್ಮ ಹಳೆ ವಿಡಿಯೋಸ್ ಇಂದಾನೆ ನಿಮ್ಗೆ ವ್ಯೂಸ್ ದುಡ್ಡು ಬರುತ್ತೆ. ಓಕೆನಾ? ಯೂಟ್ಯೂಬ್ ಅಲ್ಲಿ ಲೈಫ್ ಟೈಮ್ ಇನ್ಕಮ್ ಅಂತಾನೆ ಹೇಳ್ಬೋದು. ಯೂಟ್ಯೂಬ್ ಚಾನಲ್ ಅನ್ನ ಓಪನ್ ಮಾಡೋದ್ಮೇಲೆ ಸ್ವಲ್ಪ ಕಷ್ಟಪಟ್ಟು ನಾವೇನಾದ್ರೂ ಯೂಟ್ಯೂಬ್ ಅಲ್ಲಿ ವರ್ಕ್ ಮಾಡಿದ್ದಾದ್ರೆ ಲೈಫ್ ಟೈಮ್ ಅಂತಂದ್ರೆ ಯೂಟ್ಯೂಬ್ ಅನ್ನೋ ಒಂದು ಅಪ್ಲಿಕೇಶನ್ ಇರೋ ತನಕನೂ ನಾವು ಅರ್ನಿಂಗ್ಸ್ ಅನ್ನೋದನ್ನ ಮಾಡಬಹುದು ಯೂಟ್ಯೂಬ್ ಇಂದ. ಸೊ ಹೊಸ ವಿಡಿಯೋ ಮಾಡ್ಲಿಲ್ಲ ಅಂತಂದ್ರೂ, ಹಳೆ ವಿಡಿಯೋ ರನ್ ಆಗ್ತಾ ಇದ್ರು ಕೂಡ ಅದರಿಂದಾನೇ ಅರ್ನಿಂಗ್ಸ್ ಅನ್ನೋದು ಬರುತ್ತೆ. ಓಕೆನಾ? ವೀಕ್ಲಿ ಪೇಮೆಂಟ್ ಅಲ್ಲ, ಮಂತ್ಲಿ ಪೇಮೆಂಟ್ ಆಗಿರುತ್ತೆ. ಮಂತ್ಲಿ $100 ಕಂಪ್ಲೀಟ್ ಆಗ್ತಿದೆ ಅಂತಂದ್ರೆ ನಮ್ಗೆ ಖಂಡಿತವಾಗ್ಲೂ ದುಡ್ಡು ಅನ್ನೋದು ಸಿಗುತ್ತೆ. ಎಷ್ಟೋ ಜನ ಯೂಟ್ಯೂಬರ್ಸ್ ಗಳು ತಮ್ಮ ಲೈಫ್ ಅನ್ನ ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಇಂದ ಫುಲ್ಫಿಲ್ ಮಾಡ್ಕೊಂಡಿದ್ದಾರೆ. ಒಂದು ತಿಂತಾ ಇರೋ ಅನ್ನದ ಅಗ್ಲು ಮೇಲೂ ಯೂಟ್ಯೂಬ್ ಹೆಸರು ಬರ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ತುಂಬಾ ಜನ. ಓಕೆನಾ? ಸೊ ಯೂಟ್ಯೂಬ್ ಅಲ್ಲಿ ಅರ್ನಿಂಗ್ಸ್ ಮಾಡೋದಕ್ಕೆ ತುಂಬಾ ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತಾನೆ ಹೇಳ್ಬೋದು. ಯೂಟ್ಯೂಬ್ ತುಂಬಾ ಚೆನ್ನಾಗಿದೆ ಅರ್ನಿಂಗ್ಸ್ ಮಾಡೋದಕ್ಕೆ. ಓಕೆನಾ? ಸೊ ಇನ್ನು ಇನ್ಸ್ಟಾಗ್ರಾಮ್ ಬಗ್ಗೆ ಹೇಳೋದಾದ್ರೆ, ಸೊ ಈಗ ಹೇಳ್ಬೇಕು ಅಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬ್ ಅನ್ನ ಯೂಸ್ ಮಾಡೋದಕ್ಕಿಂತ ಹೆಚ್ಚಾಗಿ ಇನ್ಸ್ಟಾಗ್ರಾಮ್ ಅನ್ನ ಜನ ಯೂಸ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬಹುದು. ಇನ್ಸ್ಟಾಗ್ರಾಮ್ ಅಲ್ಲಿ ಒಂದ್ಸಲ ನಿಮ್ಮ ರೀಲ್ಸ್ ವೈರಲ್ ಆಯ್ತು ಅಂತಂದ್ರೆ ಖಂಡಿತವಾಗ್ಲೂ ನಿಮ್ಗೆ ಫಾಲೋವರ್ಸ್ ತುಂಬಾ ಬೇಗನೆ ಇನ್ಕ್ರೀಸ್ ಆಗ್ತಾರೆ. ನಿಮ್ಮ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ಎಲ್ಲಾ ರೀಲ್ಸ್ ಗಳು ವೈರಲ್ ಆಗೋ ಚಾನ್ಸಸ್ ಜಾಸ್ತಿ. ಓಕೆನಾ? ಸೊ ಇನ್ನು ದುಡ್ಡು ಹೆಂಗ್ ಮಾಡಬಹುದು ಇನ್ಸ್ಟಾಗ್ರಾಮ್ ಅಲ್ಲಿ ಅಂತ ಅಂದ್ರೆ, ಸೊ ಈ ರೀತಿ ನಾವು ರೀಲ್ಸ್ ಗಳನ್ನ ಮಾಡಿ ನಮ್ಮ ಅಕೌಂಟ್ ಅನ್ನ ಸ್ವಲ್ಪ ಫೇಮಸ್ ಮಾಡ್ಕೊಂಡು, ನಮ್ಮನ್ನ ನಾವು ಫೇಮಸ್ ಮಾಡ್ಕೊಂಡಾಗ, ಫಾಲೋವರ್ಸ್ ತುಂಬಾ ಜನ ಆಗಿದ್ದಾರೆ ಅಂದಾಗ ದೊಡ್ಡ ಬ್ರ್ಯಾಂಡ್ಗಳು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಅವರಾಗೆ. ಓಕೆನಾ? ಸೊ ಕೊಲಾಬ್ರೇಷನ್ಸ್ ಗಳನ್ನ ಮಾಡಿ, ಪ್ರಮೋಷನ್ಸ್ ಗಳನ್ನ ಮಾಡಿ ಅರ್ನಿಂಗ್ಸ್ ನ ಮಾಡಬಹುದು. ಇದು ಒಂದು ದಿನಕ್ಕನೇ ಅರ್ನಿಂಗ್ಸ್ ಆಗಿರುತ್ತೆ. ಪರ್ ಡೇ 5,000ದಿಂದ 10,000 ತನಕ ಅರ್ನಿಂಗ್ಸ್ ನ ಮಾಡಬಹುದು. ಸೊ ಏನು ಕೊಲಾಬ್ರೇಷನ್, ಪ್ರಮೋಷನ್ಸ್ ಗಳನ್ನ ಮಾಡ್ತಿರ್ತೀರಲ್ಲ, ಅದ್ರ ಮೂಲಕನೇ ನೀವು ಡಿಮ್ಯಾಂಡ್ ಮಾಡಬಹುದು. ಫ್ರೀ ಪ್ರಾಡಕ್ಟ್ ಗಳನ್ನ ತರಿಸ್ಕೋಬಹುದು. ಪ್ಲಸ್ ನೀವು ಡಿಮ್ಯಾಂಡ್ ಮಾಡಬಹುದು, ನನಗೆ ಇಷ್ಟು ಪೇಮೆಂಟ್ ಬೇಕಾಗತ್ತೆ, ಅಷ್ಟು ಪೇಮೆಂಟ್ ಬೇಕು, ಆ ತರ ನೀವು ಡಿಮ್ಯಾಂಡ್ ಮಾಡಿ ನೀವು ಅವ್ರಿಗೆ ಪ್ರಮೋಷನ್ಸ್ ಗಳನ್ನ, ಕೊಲಾಬ್ರೇಷನ್ಸ್ ಗಳನ್ನ ಮಾಡ್ಕೊಡ್ಬಹುದು. ಸೊ ಸಾಕಷ್ಟು ಜನ ರೀಲ್ ಸ್ಟಾರ್ ಗಳನ್ನ ಮುಟ್ಟಕ್ಕೆ ಆಗಲ್ಲ ಗುರು, ಅವ್ರ ಡಿಮ್ಯಾಂಡ್ ಕೇಳಕ್ಕೆ ಆಗಲ್ಲ, ಆ ಲೆವೆಲ್ಗೆ ಇರುತ್ತೆ. ಒಂದು ವಿಡಿಯೋ ಮಾಡ್ಕೊಳ್ಳೋದಕ್ಕೇನೆ, ಮೀನ್ಸ್ ಒಂದು ಪ್ರಮೋಷನ್ ವಿಡಿಯೋ ಮಾಡೋದಕ್ಕೇನೆ 10,000ದಿಂದ 15,000, ನಾನು ಹೇಳ್ತಿರೋದು ಕಡಿಮೆನೆ, ಬಟ್ ತುಂಬಾ ಜನ ಇನ್ನೂ ಡಿಮ್ಯಾಂಡ್ ಮಾಡ್ತಾರೆ, ಸಿಕ್ಕಾಪಟ್ಟೆ ರೇಟ್ ಹೇಳ್ತಾರೆ. ಓಕೆನಾ? ಸೊ ಈ ರೀತಿ ಮಾಡ್ಕೊಂಡು ನೀವು ಒಂದು ದಿನಕ್ಕೇನೆ ಅರ್ನಿಂಗ್ಸ್ ನ ಮಾಡಬಹುದು. ಮೀನ್ಸ್ ಇನ್ನೊಂದು ನೆನ್ಪಿಟ್ಕೊಳ್ಳಿ, ನಿಮ್ಗೆ ಕೊಲಾಬ್ರೇಷನ್ಸ್, ಪ್ರಮೋಷನ್ಸ್ ಗಳು ಸಿಕ್ಕಿದ್ರೆ ಮಾತ್ರ
ಓಕೆನಾ. ಸೊ ಅದು ಬಿಟ್ರೆ ನಿಮ್ಮ ಚಾನಲಲ್ಲಿ ತುಂಬಾ ಚೆನ್ನಾಗಿ ಫಾಲೋವರ್ಸ್ಗಳಾಗಿದ್ದಾರೆ ಅಂತಂದ್ರೆ ನೀವು ಅಫಿಲಿಯೇಟ್ ಮಾರ್ಕೆಟಿಂಗ್ ಇಂದ ಒಳ್ಳೆ ದುಡ್ಡನ್ನ ಮಾಡ್ಬೋದು ಗೈಸ್. ಅಫಿಲಿಯೇಟ್ ಮಾರ್ಕೆಟಿಂಗ್ ನ ಮಾಡಿಬಿಟ್ಟು ನಿಮ್ಮ ಲಿಂಕ್ ಇಂದ ಯಾರಾದ್ರೂ ಪರ್ಚೇಸ್ ಮಾಡಿದ್ರೆ ನಿಮ್ಗಲ್ಲಿ ಕಮಿಷನ್ ಸಿಗ್ತಾ ಹೋಗುತ್ತೆ. ಆರ್ಡರ್ ಮಾಡ್ಕೋಬೇಕು ತುಂಬಾ ಜನ ನಿಮ್ ಲಿಂಕ್ ಇಂದ. ಪ್ಲಸ್ ಯಾರು ಕ್ಯಾನ್ಸಲ್ ಮಾಡಬಾರ್ದು, ರಿಟರ್ನ್ ಮಾಡಬಾರ್ದು. ರಿಟರ್ನ್ ಮಾಡಿದ್ರೆ ನಿಮ್ಗೆ ಬಂದಿರೋ ಕಮಿಷನ್ ಕೂಡ ರಿಟರ್ನ್ ಆಗುತ್ತೆ. ಓಕೆನಾ. ಯಾರಾದ್ರೂ ನಿಮ್ ಲಿಂಕ್ ಇಂದ ಆರ್ಡರ್ ಮಾಡ್ಕೊಂಡ್ರೆ ಮಾತ್ರ ನಿಮ್ಗೆ ಕಮಿಷನ್ ಅನ್ನೋದು ಸಿಗ್ತಾ ಹೋಗುತ್ತೆ. ಅಫಿಲಿಯೇಟ್ ಮಾರ್ಕೆಟಿಂಗ್ ನ ಮಾಡಿ ಕೂಡ ನೀವು ದುಡ್ಡನ್ನ ಮಾಡಬಹುದು. ಅದು ಬಿಟ್ರೆ ಕೆಲವೊಂದು ವೆಬ್ಸೈಟ್ಗಳು, AI ವೆಬ್ಸೈಟ್ಗಳಿರಬಹುದು, Xfield ವೆಬ್ಸೈಟ್, ಈ ತರ ಕಂಪ್ನಿಯವರು ನಿಮ್ಗೆ ಏನ್ ಮಾಡ್ತಾರೆ, ಅವರ ಪ್ಲಾಟ್ಫಾರ್ಮ್ ಬಗ್ಗೆ ಜನಕ್ಕೆ ತಿಳಿಸ್ಕೊಡೋದಕ್ಕೇನೆ ನಿಮ್ಗೆ ಇಷ್ಟು ದುಡ್ಡು ಅಂತ ಕೊಡ್ತಾರೆ. ಓಕೆನಾ. ಸೊ ಇದನ್ನ ಏನು ತುಂಬಾ ಜನ ಫೇಮಸ್ ಆಗಿರ್ಬೇಕು, ಫಾಲೋವರ್ಸ್ ಜಾಸ್ತಿ ಇರಬೇಕು ಅಂತ ಏನಿಲ್ಲ. ಕಡಿಮೆ ಫಾಲೋವರ್ಸ್ ಇರೋರು ಕೂಡ ಈ ತರ ವೆಬ್ಸೈಟ್ಗಳಲ್ಲಿ ಅವರ ಒಂದು ಪ್ಲಾಟ್ಫಾರ್ಮ್ ಬಗ್ಗೆ ವಿಡಿಯೋಸ್ಗಳನ್ನ ಮಾಡ್ತಾ ಅರ್ನಿಂಗ್ಸ್ನ ಮಾಡಬಹುದು. ಓಕೆನಾ. ಸೊ ಇನ್ನು ಬಂದು ಫೇಸ್ಬುಕ್. ಸೊ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಬಗ್ಗೆ ತಿಳ್ಕೊಂಡ್ರಿ. ಇನ್ನ ಫೇಸ್ಬುಕ್. ಸೊ ಗೈಸ್ ಫೇಸ್ಬುಕ್ ಅಲ್ಲಿ ಕೂಡ ನೀವು ಅರ್ನಿಂಗ್ಸ್ ನ ಮಾಡಬಹುದು. ಯೂಟ್ಯೂಬ್ ಅಲ್ಲಿ ಯಾವ ತರ ಆಡ್ಸ್ ಫೀಡ್ ಇಂದ ಇನ್ಕಮ್ ನ ಮಾಡ್ತೀರಾ, ಸೊ ಅದೇ ತರ ಫೇಸ್ಬುಕ್ ಅಲ್ಲೂ ಕೂಡ ಆಡ್ಸ್ ಫೀಡ್ ಇಂದ ಅರ್ನ್ ಮಾಡಬಹುದು. ಇನ್ನು ಫೇಸ್ಬುಕ್ ಅಲ್ಲಿ ಆಡ್ಸ್ ಫೀಡ್ ಇಂದ ಮಾಡಬಹುದು. ಸೊ ಇದಕ್ಕೂ ಕೂಡ 5,000 ಫಾಲೋವರ್ಸ್ ಇರಬೇಕು, ಮತ್ತೆ ಇಲ್ಲ ಅಂತಂದ್ರೆ 10,000 ಫಾಲೋವರ್ಸ್, ಈ ತರ ಇದೆ. ಸೊ ಅದ್ರಲ್ಲೂ ಕೂಡ ಕೆಲವೊಂದು ರೂಲ್ಸ್ ಇದೆ. ಇಷ್ಟೇ ಫಾಲೋವರ್ಸ್ ಆಗಿರ್ಬೇಕು, ಇಷ್ಟು ಮಿನಿಟ್ಸ್ ವಾಚ್ ಟೈಮ್ ಕಂಪ್ಲೀಟ್ ಆಗಿರ್ಬೇಕು, ಇದೆಲ್ಲ ರೂಲ್ಸ್ ಇದೆ. ಅದನ್ನೆಲ್ಲ ನೀವು ಕಂಪ್ಲೀಟ್ ಮಾಡಾದ್ಮೇಲೆ ನಿಮ್ಗೆ ಅರ್ನಿಂಗ್ಸ್ ಅನ್ನೋದು ಶುರು ಆಗುತ್ತೆ. ಓಕೆನಾ. ಆಡ್ಸ್ ಇಂದ ಕೂಡ ಅರ್ನಿಂಗ್ಸ್ ಬರುತ್ತೆ. ಆಮೇಲೆ ಬೋನಸ್ ಆಪ್ಷನ್ಸ್ ಗಳಿದೆ, ಸ್ಟಾರ್ಸ್. ಸೊ ಇದೆಲ್ಲ ಆಪ್ಷನ್ಸ್ ಗಳಿದೆ. ಇದ್ರೆಲ್ಲ ಮೂಲಕನೂ ನೀವು ಫೇಸ್ಬುಕ್ ಅಲ್ಲೂ ಅರ್ನಿಂಗ್ಸ್ ನ ಮಾಡಬಹುದು. ಬಟ್ ಫೇಸ್ಬುಕ್, ಇನ್ಸ್ಟಾಗ್ರಾಮ್ಗೆ ಕಂಪೇರ್ ಮಾಡಿದ್ರೆ ಲೈಫ್ ಟೈಮ್ ನಾವು ಯೂಟ್ಯೂಬ್ ಅಲ್ಲಿ ತುಂಬಾ ಚೆನ್ನಾಗಿ ಅರ್ನಿಂಗ್ಸ್ ಮಾಡ್ಬೋದು. ಓಕೆನಾ. ಸೊ ನಮ್ಮ ವಿಡಿಯೋಗಳು ಚೆನ್ನಾಗಿ ರನ್ ಆಗ್ತಿದೆ ಅಂತಂದ್ರೆ ಯೂಟ್ಯೂಬ್ ಇಂದ ತುಂಬಾ ಚೆನ್ನಾಗಿ ಅರ್ನಿಂಗ್ಸ್ ನ ಮಾಡ್ಬೋದು. ಅದು ಬಿಟ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಬೇಗನೆ ವೈರಲ್ ಆದ್ರೆ ಅದರಲ್ಲೂ ಕೂಡ ಒಳ್ಳೊಳ್ಳೆ ಕೊಲಾಬ್ರೇಷನ್ಸ್, ಪ್ರಮೋಷನ್ಸ್, ಅಫಿಲಿಯೇಟ್ ಮಾರ್ಕೆಟಿಂಗ್ಸ್ ಈ ತರ ಮಾಡಿ ಕೂಡ ಅರ್ನಿಂಗ್ಸ್ ಮಾಡ್ಬೋದು. ಇನ್ನು ಫೇಸ್ಬುಕ್ಕಿಗೆ ಬಂದ್ರೆ ಫೇಸ್ಬುಕ್ ಅಲ್ಲೂ ಕೂಡ ವಿಡಿಯೋಸ್ಗಳನ್ನ ವೈರಲ್ ಮಾಡ್ಕೊಂಡು ಅಲ್ಲೂ ಕೂಡ ಆಡ್ಸ್ ಫೀಡು, ಸ್ಟಾರ್ಸು, ಬೋನಸ್ಸು ಈ ತರ ಒಳ್ಳೊಳ್ಳೆ ಅರ್ನಿಂಗ್ಸ್ ನ ಮಾಡ್ಬೋದು. 3 ಪ್ಲಾಟ್ಫಾರ್ಮ್ ಅಲ್ಲೂ ಅರ್ನಿಂಗ್ಸ್ ಅನ್ನೋದು ಸಿಗ್ತಾ ಹೋಗುತ್ತೆ. ಬಟ್ ಲೈಫ್ ಟೈಮ್ ನಮಗೆ ಸಿಗ್ಬೇಕು ಅಂತ ಅಂದ್ರೆ ಯೂಟ್ಯೂಬ್ ಅಲ್ಲಿ ಸ್ವಲ್ಪ ಈ 2 ಪ್ಲಾಟ್ಫಾರ್ಮ್ ಗಿಂತ ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಅಲ್ಲಿ ಸ್ವಲ್ಪ ಜಾಸ್ತಿ ಇನ್ಕಮ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ತುಂಬಾ ಜನ ಜಾಣರು ಏನ್ ಮಾಡ್ತಾರೆ ಅಂತಂದ್ರೆ ಫಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಅಕೌಂಟ್ ಅನ್ನ ಸ್ಟಾರ್ಟ್ ಮಾಡ್ಕೊಂಡು ವೈರಲ್ ಆಗ್ಬಿಟ್ಟು ಆ ನಂತರದಲ್ಲಿ ಫೇಸ್ಬುಕ್, ಯೂಟ್ಯೂಬ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ನಮ್ಮಂತ ದಡ್ರೆ ಡೈರೆಕ್ಟ್ ಆಗಿ ಯೂಟ್ಯೂಬ್ ಕಾಲಿಟ್ಬಿಡ್ತೀವಿ. ನೋಡ್ರಿ ನಮ್ ಪಜಿತಿ ಬೇಡ. ಸೊ ಯಾವ ಲಕ್ಕು ಇಲ್ದಲೆ ಬರೀ ಹಾರ್ಡ್ ವರ್ಕ್ ಮಾಡಿ 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 ಸಾಯ್ಬೇಕು ವಿಡಿಯೋಗಳನ್ನ ವೈರಲ್ ಮಾಡ್ಕೊಳ್ಳೋದಿಕ್ಕೆ. ಸೊ ಗೈಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಗೈಸ್. ಸೊ ನೋಡ್ತೀನಿ, ನಾನು ನಿಮಗೆ ಯೂಸ್ಫುಲ್ ಆಗುವಂತಹ ಕಂಟೆಂಟ್ಗಳನ್ನೇ ನನ್ನ ಚಾನಲಲ್ಲಿ ಮಾಡ್ತಾ ಬಂದಿದ್ದೀನಿ. ಚಾನಲ್ನ ಚೆಕ್ ಮಾಡಿ, ಎಲ್ಲೂ ಒಂದು ವ್ಲಾಗ್ ಇಲ್ಲ, ಏನಿಲ್ಲ, ಜನಕ್ಕೆ ಯೂಸ್ಫುಲ್ ಆಗುವಂತಹ ಕಂಟೆಂಟ್ಗಳನ್ನೇ ಕೊಡ್ತಾ ಇದ್ದೀನಿ. ಸೊ ನಾನು ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂದಮೇಲೆ, ನಿಮಗೆ ಹೆಲ್ಪ್ ಮಾಡ್ತಿದ್ದೀನಿ ಅಂದಮೇಲೆ ನೀವು ನನಗೆ ಸಪೋರ್ಟ್ ಮಾಡಿ. ಓಕೆನಾ. ನೀವು ಕೊಡುವಂತಹ ಒಂದು ಲೈಕ್ ನನ್ನ ವಿಡಿಯೋ ಮತ್ತಷ್ಟು ಜನಕ್ಕೆ ರೆಕಮೆಂಡ್ ಆಗೋದಕ್ಕೆ ಯೂಸ್ ಆಗುತ್ತೆ. ಓಕೆನಾ. ಸೊ ಹಾಗಾಗಿ ಇನ್ಮೇಲೆ ನಾನು ಲೈಕ್ಗಳು ಕೂಡ ಕಾಣೋ ಹಾಗೆ ಮಾಡಿದ್ದೀನಿ, ಎಷ್ಟು ಜನ ಲೈಕ್ ಕೊಟ್ಟಿದ್ದಾರೆ ಅಂತ ಹೇಳಿ ನೋಡೋಣ. ನನ್ನ ಸಂಪೂರ್ಣ ಸಪೋರ್ಟ್ ಅಂಥವ್ರಿಗೆ ಇರುತ್ತೆ, ಲೈಕ್ ಕೊಟ್ಟು ಕಮೆಂಟ್ ಮಾಡ್ತಾರಲ್ಲ ಅಂಥವ್ರಿಗೆ. ಸೊ ನಾವು ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ, ಯೂಸ್ಫುಲ್ ಕಂಟೆಂಟ್ ಕೊಡ್ತಾ ಇದ್ದೀವಿ ಅಂತಂದ್ರೆ ನೀವು ನಮಗೆ ಸಪೋರ್ಟ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ವಾ. ಸೊ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಕೊಡಿ, ಕಮೆಂಟ್ ಮಾಡಿ. ಓಕೆನಾ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇರೋರು ತಪ್ಪದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ವಿಡಿಯೋಗೆ ಲೈಕ್ ಕೊಡಿ, ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ. ಮತ್ತೊಂದು ಅಪ್ಡೇಟ್ ಅಲ್ಲಿ ಸಿಗ್ತೀನಿ. ಲವ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.